ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ನ ನಾನು ಎಲ್ಲಿ ಕರ್ಕೊ ಬಂದಿದ್ದೀನಿ ಅಂದ್ರೆ ರೈಲ್ವೆ ವರ್ಕ್ಶಾಪ್. ಹೌದು, ಮೈಸೂರಿನ ರೈಲ್ವೆ ವರ್ಕ್ಶಾಪ್ನ ಎಲ್ಲ ಆಚೆಯಿಂದ ನೋಡಿರ್ತೀರಾ, ಒಳಗಡೆ ಹೋಗಿ ನೋಡಿರೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಒಳಗಡೆ ಯಾರನ್ನೂ ಬಿಡಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಒನ್ ಆಫ್ ಮೈ ಫ್ರೆಂಡ್, ಏನು ಅವರ ದೊಡ್ಡಪ್ಪ ಅವರು ರಿಟೈರ್ಡ್ ಇದ್ರು. ಆ ರಿಟೈರ್ಡ್ ಇರೋ ಟೈಮಲ್ಲಿ ಫ್ಯಾಮಿಲಿನ ಒಳಗೆ ಕರ್ಕೊಂಡು ಹೋಗ್ಬೋದು. ಆ ಟೈಮ್ನ ಯೂಸ್ ಮಾಡಿಕೊಂಡು ನಾನು ಕೂಡ ಒಳಗಡೆ ಹೋದೆ. ಬಟ್ ಒಳಗಡೆ ಹೋದ್ಮೇಲೆ ಒಳಗೆ ನೋಡೋಕ್ಕೆ ತುಂಬಾನೇ ಸಖತ್ತಾಗಿದ್ವು. ಒಂದೊಂದೇ ಸಪ್ರೇಟ್ ಪಾರ್ಟ್ಸ್ಗಳನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನಿಸ್ತಿತ್ತು. ಬಟ್ ಏನಂದ್ರೆ ಇಲ್ಲಿರೋಂಥ ಐಟಮ್ಸ್ಗಳು ಅಷ್ಟು ವೆಯ್ಟ್ ಇರ್ತವೆ ಕಣ್ರಿ, ಹೆವಿ ಭಾರ ಇರ್ತವೆ. ಸ್ಟಾರ್ಟಿಂಗು ನಾವು ಎಂಟ್ರಿ ಆಗ್ತಿದ್ದಂಗೆ ಕಂಪ್ಲೀಟ್ಲಿ ಇಲ್ಲಿ ಸ್ಪ್ರಿಂಗ್ಸ್ಗಳು ಮತ್ತೆ ಜಾಯಿಂಟ್ಸ್ಗಳು, ನಟ್ಸ್ಗಳು, ಬೋಲ್ಟ್ಸ್ಗಳು, ಈ ತರ ಮೆಟೀರಿಯಲ್ಸ್ಗಳನ್ನ ನಾವು ನೋಡ್ತಾ ಹೋದ್ವಿ. ಈ ಸ್ಪ್ರಿಂಗ್ಸ್ಗಳಲ್ಲೂ ವೆರೈಟೀಸ್ ಇದೆ. ಅಲ್ಲೇ ಒಬ್ರು ವರ್ಕರ್ ನಮ್ಗೆ ಹೇಳಿದ್ರು ಆ ವೆರೈಟೀಸ್ಗಳು ಏನೇನು ಅಂತ. ಯಾವ ವೆರೈಟೀಸು ಅದಕ್ಕೆ ಪೇಂಟ್ ಹೊಡೆದಿದ್ರೆ ಅದು ಒಂದೊಂದು ಪೇಂಟ್ಗೆ ಒಂದೊಂದು ರೀತಿಯಾದಂಥ ಕ್ವಾಲಿಟಿ ಇರುತ್ತೆ. ಆ ಕ್ವಾಲಿಟಿ ಮೇಲೆ ಆ ಪೇಂಟ್ನ ಹೊಡೆದಿರ್ತಾರೆ. ಅದನ್ನ ಅವರೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡಿ ಯಾವ ರೀತಿ ಏನೊಂದು ಆ ಸ್ಪ್ರಿಂಗ್ನ ಇನ್ಫಾರ್ಮೇಶನ್ನ. ಇದು ಈ ನಂಬರ್ಸ್ ಗಳನ್ನ ಇದಕ್ಕೆ ಪಂಚ್ ಮಾಡ್ತೀರಾ? ಇದು ಒಂದೇ ತರ ಬರಲ್ಲ, ವೆರೈಟಿ ಇದೆ. ವೆರೈಟಿ ಅಂದ್ರೆ ಇದ್ರದ್ದು ಪವರ್ ಎಷ್ಟೈತೆ ಆ ಪವರ್ ನ ಕಂಡಿಡಿದೆ, ಆ ಪವರ್ ನ ಮಾರ್ಕ್ ಈ ಹೈಟ್ ಎಷ್ಟು ಬರ್ತದ ಲೋ ಹೈಟ್ ಗೆ ಏನ್ ಲೋಡ್ 2.2 ಲೋಡ್ ಕೊಡ್ತೀವಿ. ಅಲ್ಲಿ ಏನ್ ರೇಟ್ ಬರ್ತೋ ಅದನ್ನ ನಂಬರ್ ಬರ್ತ್ ಕಳಿಸ್ತಾರೆ, ನಾವು ಟ್ಯಾಗ್ ಮಾಡ್ತೀವಿ. ಮೂರ್ ಕ್ವಾಲಿಟಿ ಐತಿ, ಎಲ್ಲೋ, ಗ್ರೀನ್, ಬ್ಲೂ. ಫಸ್ಟ್ ಕ್ವಾಲಿಟಿ ಗ್ರೀನ್, ಸೆಕೆಂಡ್ ಬ್ಲೂ, ಥರ್ಡ್ ಕ್ವಾಲಿಟಿ ಎಲ್ಲೋ. ಅವ್ರು ಹೇಳಿದಾಗೆ ಒಂದೊಂದು ಕಲರ್ಗಳ ಸ್ಪ್ರಿಂಗ್ಗಳು ಒಂದೊಂದು ತರದ ಟ್ರೈನ್ ಗಳಿಗೆ ಅದನ್ನ ಯೂಸ್ ಮಾಡ್ತಾರೆ. ಒಂದು ಎಲೆಕ್ಟ್ರಿಕ್ ಇಂಜಿನ್ ಆಗ್ಬೋದು, ಆ ಇಂಜಿನ್ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಾನೆ ಹೇಳ್ಬೋದು. ಅದರ ಕೆಪಾಸಿಟಿ ಅಥವಾ ಯಾವುದಕ್ಕೆ ಯೂಸ್ ಮಾಡ್ತಾರೆ ಆ ಟ್ರೈನ್ ನ. ಲೋಡ್ಗೆಲ್ಲ ಆದ್ರೆ ಒಂಥರ ಇರುತ್ತೆ, ಆ ರೀತಿಯಾದಂಥದ್ದು. ನೆಕ್ಸ್ಟ್ ಲ್ಯಾಬ್ಸ್ ಗಳಿದ್ವು ಒಳಗಡೆನೆ ಟೆಸ್ಟ್ ಮಾಡೋಂಥ ಮೀಟರ್ಗಳಾಗ್ಬೋದು, ಒಳಗಡೆ ಯೂಸ್ ಮಾಡೋಂಥ ಎಕ್ವಿಪ್ಮೆಂಟ್ಸ್ ಗಳಿಗೆ ಮೀಟರ್ಸ್ಗಳು, ಅದೆಲ್ಲ ಕಂಪ್ಲೀಟ್ಲಿ ಲ್ಯಾಬ್ ನೋಡಿ ಯಾವ ರೀತಿ ಇತ್ತು ಅಂತ. ಇನ್ನ ನಂಗೆ ಇಲ್ಲಿ ಖುಷಿ ಕೊಟ್ಟಂತ ವಿಚಾರ ಏನು ಅಂತಂದ್ರೆ, ಇಲ್ಲಿ ಯಾವುದೇ ರೀತಿ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಇಲ್ಲಿ ನೀವು ನೋಡ್ಬೋದು, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಅಂತ ಹೇಳ್ತಾರಲ್ಲ, ಹಾಗೆ 3 ದೇವರುಗಳು ಕೂಡ ಇಟ್ಟಿದ್ದಾರೆ. 3 ತರದ ಜನಗಳು ಅಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಒಂದು ಪ್ರೇಯರ್ ಮಾಡ್ಲಿಕ್ಕೆ ಈಸಿ ಆಗ್ಲಿ ಅನ್ನೋ ಅಂತ ಉದ್ದೇಶದಿಂದ ಇಟ್ಟಿರ್ತಾರೆ. ತುಂಬಾ ಒಳ್ಳೆ ಖುಷಿ ಕೊಡ್ತು. ಅಲ್ಲಿಂದ ಒಳಗಡೆ ಹೋಗ್ತಾ ತುಂಬಾನೇ ದೊಡ್ಡ ಸ್ಪೇಸ್ ಇದೆ. ಆ ಸ್ಪೇಸ್ ಅಲ್ಲೇ ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ಗಳು ಬಂದು ಇಲ್ಲಿ ರೆಡಿ ಆಗಂತದ್ದು. ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬೊಬ್ರು ನೋಡಿ, ಏನ್ ಇವ್ರು ನೋಡ್ತಾ ಇದ್ರಲ್ಲ ಬ್ಲೇಸರ್ ಹಾಕಿದ್ರಲ್ಲ, ಇವರೇ ರಿಟೈರ್ಡ್ ಆಗ್ತಾರೆ ಅಂತದ್ದು. ಅವ್ರದ್ದು ರಿಟೈರ್ಡ್ ಪ್ರೋಗ್ರಾಮ್ ಇದ್ದಿದ್ರಿಂದನೇ ನಾವೆಲ್ಲ ಇವತ್ತು ಒಳಗ್ ಬಂದು ಈ ತರ ನಿಮ್ಗೆ ತೋರ್ಸಕ್ಕಾಗ್ಲಿ, ನಾವು ನೋಡಕ್ಕಾಗ್ಲಿ ಆಗಿರಂಥದ್ದು. ನೆಕ್ಸ್ಟ್ ಹಾಗೆ ಒಂದ್ ಕಡೆಯಿಂದ ಒಳಗಡೆ ನೋಡ್ತಾ ಹೋದ್ವಿ. ನೋಡಿ, ಇದೆಲ್ಲ ಟೈರ್ ಹತ್ರ ಅಲೈನ್ಮೆಂಟ್ಗಳು ಬರ್ತದಲ್ಲ, ಅದು ಶಾಕ್ ಅಬ್ಸರ್ವ್ಗಳೆಲ್ಲ ಯಾವ ತರ ಇದಾವೆ ಇಲ್ಲಿ ನೀವು ನೋಡ್ಬೋದು. ಆ ಸ್ಪ್ರಿಂಗ್ಸ್ಗಳು ಏನ್ ಇನ್ಸ್ಟಾಲ್ ಮಾಡಿದ್ರೆ, ಇದು ನಾನು ವೀಲ್ ಅನ್ಕೊಂಡ್ಬಿಟ್ಟೆ ಸ್ಟಾರ್ಟಿಂಗ್, ಬಟ್ ಆದ್ರೆ ಇದು ವೀಲ್ ಅಲ್ಲ. ಇಲ್ಲೇ ನಿಮ್ಗೆ ಹಾಕಿದ್ದಾರೆ ನೋಡಿ, ನೀವೇ ನೋಡ್ಬೋದು. ಇಲ್ಲಿ ಏರ್ ಸ್ಪ್ರಿಂಗ್ಸ್ ಅಂತ ಹಾಕಿದ್ದಾರೆ. ಹೌದು, ಇದು ಏರ್ ಸ್ಪ್ರಿಂಗ್ಗಳು. ಇದನ್ನ ವ್ಯಾರಂಟಿ ಕೂಡ ಕ್ಲೈಮ್ ಮಾಡ್ತಾರೆ. ಇದೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬರ್ತದೆ. ಇಲ್ಲಿ ಯಾವುದೇ ರೀತಿ ಏನು ಮ್ಯಾನುಫ್ಯಾಕ್ಚರ್ ಆಗಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ಸ್ಪೇರ್ ಪಾರ್ಟ್ಸ್ಗಳು ಬರ್ತವೆ, ಅದನ್ನ ಇಲ್ಲಿ ಅಸೆಂಬಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಇನ್ನೊಂದು ವಿಶೇಷ ನಿಮ್ಗೆ ಅದನ್ನ ಹೇಳಲೇಬೇಕು, ಆ ಸ್ಪ್ರಿಂಗ್ಗಳ ಬಗ್ಗೆ. ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮುಂಬರೋಂಥ ವಿಡಿಯೋದಲ್ಲಿ. ನೋಡಿ ಇಲ್ಲಿ ಇದನ್ನ ಪೇಂಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ರೆಡಿ ಇದೆ. ಇದನ್ನ ಫಿಟ್ ಮಾಡ್ಬೇಕು ಅಂದ್ರೆ ನೀಟಾಗಿ ಪೇಂಟ್ ಮಾಡಿ ಹೊಸ ರೀತಿಯಲ್ಲಿ ಅದು ಕಾಣಬೇಕು. ಆ ರೀತಿಲೇನೆ ಅದನ್ನ ಫಿಟ್ ಮಾಡ್ತಾರೆ ಅವರು. ನೆಕ್ಸ್ಟ್ ನೀವೇನ್ ನೋಡಿದ್ರಿ, ಇದೇನೆ ಶಾರ್ಟ್ ಬ್ಲಾಸ್ಟಿಂಗ್ ಸೆಕ್ಷನ್ ಅಂತ. ಇಲ್ಲೇ ಆ ಸ್ಪ್ರಿಂಗ್ದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗೋದು. ನೋಡಿ ಅಂಕಲ್, ಏನ್ ಮಾಡೋದಿಲ್ಲ ಇಲ್ಲಿ ಅದು ನೋಡಿದ್ಯಲ್ಲ ಸ್ಪ್ರಿಂಗ್ಸ್, ಸ್ಪ್ರಿಂಗ್ಗಳು ಇರ್ತವಲ್ಲ, ಅಲ್ಲಿ ಇಲ್ಲಿಲ್ಲ ಒಂದು ಈಗ ಐತಲ್ಲ ಇಲ್ಲಿ ಬಂದಿರ್ತದಲ್ಲ, ಅದನ್ನೆಲ್ಲ ಇದು ಬ್ಲಾಸ್ಟ್ ಮಾಡೋದು. ಇದು ಬ್ಲಾಸ್ಟ್ ಮಾಡಿ ಆ ಟೈಪ್ ತಗೊಂಡ್ಬಿಡ್ತದೆ. ಓಕೆ. ನೋಡಿ, ಅದು ಏನ್ ಹೇಳ್ತೀನಿ ಅಂತಂದ್ರೆ, ಆ ಸ್ಪ್ರಿಂಗ್ದು ಅವ್ರು ಹೇಳಿದ್ದು ಇನ್ಫಾರ್ಮೇಶನ್ ಆಮೇಲೆ ಇನ್ಫಾರ್ಮೇಶನ್ ಹೇಳಿದ್ರು. ಯಾವ ರೀತಿ ಅಂತ ಅಂದ್ರೆ, ಇದನ್ನ ಯಾವುದೇ ರೀತಿ ನೀವು ಕಾಯಿಸ್ಬಿಟ್ಟು ಅವರು ಅದನ್ನ ಸ್ಪ್ರಿಂಗ್ ರೀತಿ ಮಾಡಲ್ವಂತೆ. ಇದನ್ನ ಡೈರೆಕ್ಟ್ ಗಟ್ಟಿಯಾಗಿರುವಂತ ಒಂದು ಕಬ್ಬಣನ ಕೊಟ್ಟು, ಕಬ್ಬಣದಲ್ಲೇನೆ ಸ್ಮಾಲ್ ಬಾಲ್ಸ್ ಗಳಿರ್ತವೆ, ಅದರಿಂದ ಹೊಡೆದು ಈ ಸ್ಪ್ರಿಂಗ್ ನ ಮಾಡೋಂಥದ್ದು. ಅದೇ ಬ್ಲಾಸ್ಟಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಆ ಸ್ಪ್ರಿಂಗ್ಸ್ ನ ಗಟ್ಟಿಯಾಗಿರುವಂಗೇನೆ ಮಾಡ್ತಾರೆ. ಯಾಕೆ, ಯಾವುದೇ ರೀತಿಗೆ ಅದನ್ನ ಕಾಯಿಸಿ ಅವರು ಅದನ್ನ ತೆಳ್ಳಗ್ ಮಾಡಲ್ಲ. ಡೈರೆಕ್ಟ್ ಆಗಿ ಗಟ್ಟಿಗಿರುವಂತ ಕಬ್ಬಣದನೆ ಅವರು ಮೋಲ್ಡ್ ಮಾಡಿ ಆ ಬ್ಲಾಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಆ ಸ್ಪ್ರಿಂಗ್ಸ್ ನ ಮಾಡಿರ್ತಾರೆ. ಅದಕ್ಕೆ ಅಷ್ಟು ತುಂಬಾ ಗಟ್ಟಿಯಾದಂತ ಸ್ಪ್ರಿಂಗ್ಸ್ ಗಳಿರ್ತವೆ. ಅವು ಯಾವುದೇ ರೀತಿ ಅಷ್ಟು ಸುಲಭವಾಗಿ ಅವು
ಹಾಳಾಗಲ್ಲ. ನೆಕ್ಸ್ಟ್ ಇಲ್ಲಿ ಮುಂದೆ ಬರ್ತಾ ಇದ್ರೆ ಎಲ್ಲ ಕಡೆ ಪೇಂಟ್ ಮಾಡ್ತಾ ಇದ್ರು. ಎಲ್ಲ ರೆಡಿ ಆದ್ಮೇಲೆ ಅದನ್ನ ಪೇಂಟ್ ಮಾಡಿ ನೀಟಾಗಿ ಇಡ್ತಾರೆ. ಇದ್ರೊಳಗಡೆ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಏನೋ ಒಂಥರ ಡಿಫ್ರೆಂಟ್ ಸೌಂಡ್ ಬರ್ತಿತ್ತು. ರಾತ್ರಿ ಹೊತ್ತು ಏನಾರು ಬಂದ್ರೆ ಎದುರ್ಕೊಬಿಡ್ಬೇಕು ಆ ರೀತಿ ಸೌಂಡ್ ಇತ್ತು. ಒಂಥರ ಯಾವುದೋ ಪಕ್ಷಿ ಕೂಗೋ ಥರ ಸೌಂಡು. ಬಟ್ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ಗಳು ಸೌಂಡ್ಸ್ ಅದು ಆಗಿತ್ತು. ನಾವು ಸ್ಟಾರ್ಟಿಂಗ್ ಕೇಳಿದಾಗ ಒಂಥರ ಆಯಿತು. ನೋಡಿ ಏನು ವೀಲ್ದು ಮೆಟಲ್ ಇದೆ, ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನ್ ಈ ತರ ಕ್ರೇನ್ ಅಲ್ಲಿ ಸಾಗಿಸ್ತಾರೆ ನೀಟಾಗಿ. ಮತ್ತೆ ಹಳೆ ಟ್ರೈನ್ಗಳು ಕೂಡ ಇತ್ತು. ಬೋಲ್ಟ್ ನೋಡಿ, ಅಲ್ಲೊಂದು ಯಾವ್ದೋ ಒಂದು ಬೋಲ್ಟ್ ಬಿದ್ದಿತ್ತು, ಸರಿಯಾಗಿತ್ತು ಗೇಜು. ಅಲ್ಲೇ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಹಳೆ ಟ್ರೈನ್ಗಳು ಕೂಡ ತೋರಿಸ್ತೀನಿ. ಇದೆಲ್ಲ ನೋಡಿ ರಿಪೇರಿಗಳು ಕಂಪ್ಲೀಟ್ಲಿ ಬಂದು ಈ ರೈಲ್ವೆ ವರ್ಕ್ಶಾಪ್ ಅಲ್ಲೇ ಆಗಂತದ್ದು. ಇಲ್ಲಿ ನಿಮ್ ನಿಂತಿರೋದೆಲ್ಲ ನೋಡ್ಬೋದು, ಇದೆಲ್ಲ ಹಳೆ ಟ್ರೈನ್ಗಳು ರಿಪೇರ್ಗೆ ಬಂದಿರ್ತವೆ. ಒಳಗಡೆ ಕಂಪ್ಲೀಟ್ಲಿ ಸೆಟಪ್ ರೆಡಿ ಆಗ್ತಾ ಇರುತ್ತೆ. ನೋಡಕ್ಕೆ ತುಂಬಾನೇ ದೊಡ್ಡ ಸ್ಪೇಸ್ ಇದೆ. ಎಲ್ಲಾ ತರದ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ಗಳು ಆರಾಮಾಗಲ್ಲಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಅವ್ರಿಗೆ ಒಂದೊಳ್ಳೆ ಸ್ಪೇಷಿಯಸ್ ಆಗೇ ಇದೆ ಜಾಗ ಅಂತಾನೆ ಹೇಳ್ಬೋದು. ಬಟ್ ಆಚೆಯಿಂದ ನೋಡಿದ್ರೆ ಇಷ್ಟೊಂದು ದೊಡ್ಡದ ಅಂತ ಅನ್ಸೋದೇ ಇಲ್ಲ. ಬಟ್ ಒಳಗಡೆ ಬಂದ್ರೇನೆ ಗೊತ್ತಾಗೋದು. ಇದೆಲ್ಲ ನೋಡಿ ಯಾವ ರೀತಿ ಇದೆ. ಟ್ರೈನ್ ಕಂಪ್ಲೀಟ್ಲಿ ಕೆಳಗಡೆ ಇರುವಂತ ಪಾರ್ಟ್ ನ ರಿಮೂವ್ ಮಾಡ್ಬಿಟ್ಟಿದ್ದಾರೆ. ಬರೀ ಆ ಬಾಕ್ಸ್ ಗಳಿದೆ, ಅದಕ್ಕೆ ಪೇಂಟ್ ಆಗ್ಬೋದು ಅಥವಾ ಟಿಂಕರಿಂಗ್ ಆಗ್ಬೋದು, ಏನೇನು ಅದಕ್ಕೆ ಕೆಲಸಗಳಾಗಬೇಕು ಆ ಕೆಲಸಗಳನ್ನ ಈ ರೀತಿ ಫಿಟ್ ಮಾಡಿ ಅಲ್ಲಿ ಕೆಲಸಗಳನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡಿ ವೀಲ್. ಈಗ ವೀಲ್ ಡಿಪಾರ್ಟ್ಮೆಂಟ್ ಬಂದ್ವಿ. ಕಂಪ್ಲೀಟ್ಲಿ ಇಲ್ಲಿ ವೀಲ್ ಡಿಪಾರ್ಟ್ಮೆಂಟ್ ಇರೋದು. ವೀಲ್ ರೆಡಿ ಆಗಂತದ್ದು. ಮತ್ತೆ ಬೇರೆ ಕಡೆಯಿಂದ ಬರ್ತಾ ಇರ್ತವೆ. ಅಲ್ಲಿ ನೋಡಿ ಅಲ್ಲಿ ಕ್ಲೀನ್ ಕೂಡ ಮಾಡ್ತಾ ಇದ್ರು ವೀಲ್ ನ. ಕಂಪ್ಲೀಟ್ಲಿ ಆ ಎಕ್ವಿಪ್ಮೆಂಟ್ಸ್ ಗಳನ್ನೆಲ್ಲ ವಾಶ್ ಆಗಿ ಕ್ಲೀನ್ ಅಂಡ್ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ಅಸೆಂಬಲ್ ಡಿಪಾರ್ಟ್ಮೆಂಟ್ಗೆಲ್ಲ ಕಳಿಸ್ತಾರೆ ಡ್ರೈ ಆದ್ಮೇಲೆ. ಆಮೇಲೆ ಎಲ್ಲ ರೆಡಿ ಆದ ನಂತರ ಬಣ್ಣಗಳೆಲ್ಲ ಹೊಡಿತಾರೆ ಅಂತಾನೆ ಹೇಳ್ಬೋದು. ಮೇಲೆ ಆರೆಂಜ್ ಕಲರ್, ಯೆಲ್ಲೋ ಕಲರ್ದು ಏನು ನೀವು ನೋಡ್ತಾ ಇದ್ದೀರಾ, ಇದು ಇಲ್ಲೂ ಒಳಗಡೆ ಇಂಟೀರಿಯರ್ ಅಲ್ಲಿ ಯೂಸ್ ಮಾಡೋಂಥ ಕ್ರೇನು. ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡ್ತಾರೆ ಐಟಮ್ಸ್ಗಳನ್ನ. ನೋಡ್ಬೋದು ಯಾವ ರೀತಿ ಮೂವ್ಮೆಂಟ್ ಆಗ್ತಿದೆ ಅಂತ. ಹೆವಿ ದೊಡ್ಡದಿದೆ ಕಣ್ರಿ. ನಿಮ್ಗೆ ವಿಡಿಯೋದಲ್ಲಿ ನೋಡಕ್ ಹಿಂಗ್ ಕಾಣಿಸ್ತಾ ಇದೆ, ಬಟ್ ರಿಯಲ್ ಆಗಿ ನೋಡಿದ್ರೆ ಅಂತೂ ತುಂಬಾನೇ ಸಖತ್ ಫೀಲ್ ಕೊಡುತ್ತೆ. ನೋಡಿ ಅಲ್ಲಿ ಒಬ್ರು ಇದಾರಲ್ಲ, ಅವರೇ ಅದನ್ನ ಹ್ಯಾಂಡಲ್ ಮಾಡ್ತಾ ಇರೋದು. ನೀವೇ ನೋಡ್ಬೋದು ಈಗ ನೆಕ್ಸ್ಟ್ ಹೆಂಗೆ ಈ ಅಲ್ಲಿರುವಂತ ಐಟಮ್ಸ್ಗಳನ್ನ ಮೂವ್ಮೆಂಟ್ ಮಾಡ್ತಾರೆ ಅಂತ. ಅಲ್ಲಿ ವಾಶ್ ಆಗ್ತಿತ್ತಲ್ಲ, ಆ ವಾಶ್ ಆಗಂತ ಐಟಮ್ ವಾಶ್ ಆದ ನಂತರ ಆ ಐಟಮ್ನ ಎಲ್ಲಿ ವರ್ಕ್ ಆಗ್ಬೇಕು ಆ ಜಾಗಕ್ಕೆ ಅದನ್ನ ಅಲ್ಲಿಂದ ಹಂಗೆ ಸಾಗಿಸ್ತಾರೆ ಅದ್ರ ಮುಖಾಂತರನೇ. ನೋಡಿ ಆ ವಾಶ್ ಆದಂತ ಐಟಮು ಈ ರೀತಿ ಬರ್ತಾ ಇದೆ. ಅಲ್ಲಿ ವಾಶ್ ಆದಂತ ಐಟಮು ಕೂಡ ಬರ್ತಾ ಇದೆ. ಇಲ್ಲಿ ಇನ್ನೊಂದು ವೀಲ್ನ ಏನು ಮೆಟಲ್ ಅಲೈನ್ಮೆಂಟ್, ಇದೊಂಥರ ಗಾಡಿಗೆ ಚಾರ್ಸಿ ಹೆಂಗಿರುತ್ತೋ ಆ ರೀತಿನೇ ಇದು ಅಂತಾನೆ ಹೇಳ್ಬೋದು. ಈ ಐಟಮ್ಗಳು ಈ ರೀತಿ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾರೆ. ಈ ರೀತಿ ಶಿಫ್ಟ್ ಕೂಡ ಆಗ್ತಿತ್ತು. ಎಲ್ಲೆಲ್ಲೂ ಸೇಮ್ ಅದೇ ರೀತಿನೇ ಇತ್ತು. ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಅದೇ ತರ ಮಾಡ್ಕೊಂಡಿದ್ರು. ಅಲ್ಲೊಂದು ಸ್ವಲ್ಪ ಯಾವ್ದೋ ಮೆಟಲ್ ಇತ್ತು, ಎತ್ತಣ ಅಂತ ಟ್ರೈ ಮಾಡಿದೆ. ಎತ್ತಕ್ಕೊಂದು ಯಾವುದೇ ಕಾರಣಕ್ಕೂ ಆಗ್ಲಿಲ್ಲ. ಅಷ್ಟು ಹೆವಿ ವೆಯ್ಟ್, ಅಷ್ಟು ಹೆವಿ ಗೇಜ್ ಇತ್ತು ಅಂತಾನೆ ಹೇಳ್ಬೋದು. ಖಂಡಿತ ಅದು ಅಸಾಧ್ಯ, ಅಷ್ಟು ವೆಯ್ಟ್ ಇತ್ತು. ನೋಡಿ ಇಲ್ಲಿ ಕಂಪ್ಲೀಟ್ಲಿ ವೀಲ್ನೆಲ್ಲ ಸೆಟಪ್ ಆಗಿ ಈ ಕಡೆ ತಂದು ಜೋಡಿಸಿರ್ತಾರೆ. ಇಲ್ಲಿಂದ 1 by 1 ವೀಲ್ಸ್ಗಳು ಅಲ್ಲಿಗೆ ಹೋಗ್ತವೆ. ನೋಡ್ಬೋದು ಯಾವ ರೀತಿ ಇದೆ ಹೊಸ ವೀಲ್ಸ್ಗಳು. ಅಲ್ಲಿ ನೋಡಿ ಒಂದು ವೀಲ್ನ ಆಲ್ರೆಡಿ ಲೋಡ್ ಮಾಡ್ತಾ ಇದ್ದಾರೆ, ರೆಡಿಯಾಗಿರೋಂಥದ್ದು. ಇದು ರೆಡಿಯಾಗಿ ಬೇರೆ ಕಡೆಗೂ ಕೂಡ ಸಪ್ಲೈ ಹೋಗುತ್ತೆ ಅಂತಾನೆ ಅನ್ಕೊಂತೀನಿ ನಾನು. ಯಾಕೆಂದ್ರೆ ಇದೆಲ್ಲ ಲಾರಿಲಿ ಬೇರೆ ಬೇರೆ ಊರುಗಳಿಗೂ ಕೂಡ ಹೋಗುತ್ತೆ. ರೈಲ್ವೆ ವರ್ಕ್ಶಾಪ್ ಅಲ್ಲಿ ನಾವು ಈ ತರದ್ ಒಂದೇನೆ ಆ ವೀಲ್ದು ಆಚೆ ರೋಡಲ್ಲಿ ಗಾಡಿಗಳು ಓಡಾಡ್ಬೇಕಾದ್ರೆ, ಲಾರಿಗಳು ಓಡಾಡ್ಬೇಕಾದ್ರೆ, ಟ್ರಕ್ಗಳು ಓಡಾಡ್ಬೇಕಾದ್ರೆ ನೋಡಿರ್ತೀವಿ ಅಷ್ಟೇ. ಅದ್ ಬಿಟ್ಟು ಒಳಗಡೆ ಈ ತರದೆಲ್ಲ ಇದೆ ಅನ್ನೋದು ಯಾವುದೇ ಕಾರಣಕ್ಕೂ ಜನಗಳಿಗೆ ಕೆಲವ್ರಿಗೆ ಗೊತ್ತೇ ಇರಲ್ಲ. ಬಟ್ ನಾವಂತೂ ತುಂಬಾನೇ ಖುಷಿ ಆದ್ವಿ ಅಂತಾನೆ ಹೇಳ್ಬೋದು. ಎಲ್ಲಾ ತರ ರೈಲ್ನ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದು ನೋಡೋಕೆ. ಕೊನೆಗೂ ಅವರ ರಿಟೈರ್ಡ್ ಫಂಕ್ಷನ್ ನಡೀತು, ಅವರ ನಿವೃತ್ತಿಯ ಕಾರ್ಯಕ್ರಮ ನಡೀತು. ಇನ್ನೂ ತುಂಬ ದೊಡ್ಡದಾಗಿತ್ತು ಕಾರ್ಯಕ್ರಮ. ಎಲ್ಲ ಥರದ ಸೆಕ್ಷನ್ ಅವ್ರು ಬಂದು ಅವ್ರಿಗೆ ವಿಶ್ ಮಾಡ್ತಾ ಇದ್ರು. ಹಾಗೆ ಎಲ್ಲ ಥರ ಟಮಟೆ ಆಗ್ಬೋದು, ಪಟಾಕಿ ಆಗ್ಬೋದು, ಎಲ್ಲ ಅವ್ರಿಗೆ ಒಂದು ಖುಷಿಯಿಂದ ಅವ್ರ ಕೆಲಸನ ಅಲ್ಲಿ ಮಾಡಿದಂಥದಕ್ಕೆ ಆ ಡಿಪಾರ್ಟ್ಮೆಂಟ್ನವರೆಲ್ಲ ಸೇರಿ ಖುಷಿಯಿಂದ ಅವ್ರನ್ನ ಕಳಿಸ್ಕೊಡ್ತಾರೆ. ತುಂಬಾ ಖುಷಿ ಕೂಡ ಆಯಿತು, ಹಾಗೆ ಕೂಡ ಬೇಜಾರು ಕೂಡ ಆಗುತ್ತೆ. ಯಾಕೆಂದರೆ ಅಷ್ಟು ವರ್ಷ ಕೆಲಸ ಮಾಡಿರ್ತಾರೆ, ನಾಳೆಯಿಂದ ಕೆಲ್ಸಕ್ಕೆ ಹೋಗಂಗಿಲ್ಲ ಅಂದರೆ ಅದೊಂಥರ ಫೀಲೇ ಬೇರೆ.
ಬಟ್ ಏನೇ ಖುಷಿ ಇರ್ಬೋದು, ಒಂದು ಟೈಮಲ್ಲಿ ಬೇಜಾರು ಕೂಡ ಆಗುತ್ತೆ. ಆಲ್ಮೋಸ್ಟ್ ಒಂದು ಗೇಟ್ ಗಂಟನೂ ಕೂಡ ಬಂದರು ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಇನ್ನೂ ಒಂದೊಳ್ಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ರೈಲ್ವೆ ವರ್ಕ್ಶಾಪ್ ವೀಡಿಯೋ ನಿಮ್ಗೆ ಏನು ಅನಿಸ್ತು ನೋಡಿದವ್ರಿಗೆಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ರಪ್ಪ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್ ಬಾಯ್.